ಅಲ್ಲೆಲ್ಲ ಹೋಗೋದು ದುಡ್ಡು ತಗೊಳಕ್ಕೆ ಹೇಳಿ ದುಡ್ಡು ತಗೊಳ್ಳೋದು ಎಲ್ಲಿಯಪ್ಪ? ವೆಂಕಟಗಿರಿ ಕೋಟೆ ದುಡ್ಡು ತಗೊಳಕ್ ಮಾತ್ರ ಇದು ನ್ಯಾಷನಲ್ ಇದು ಚೆನ್ನೈ ಕಾರ್ಡರ್ ಹೋಗಿ ಅಲ್ಲಿ ವೆಂಕಟಗಿರಿ ಕೋಟೆ ಹಿಡ್ಕೊಂಡು ದುಡಿಸ್ಕೊ ಬಂದ್ಬಿಡೋದ. ಒಂದು ದಿನ ಆಫೀಸರ್ ಸಿಗಲ್ವಲ್ಲಮ್ಮ. ಗಜೆ ಕೆಲಸ 200-300 ಜನ ಕೆಲಸ ಮಾಡ್ತಾರೆ, ಬರೀ 6 ಜನಕ್ಕೆ ಕೊಟ್ಟೋಗಿದ್ದೀರಾ. ಕೇಳೋರು ಯಾರಿಲ್ಲ. ಯಪ್ಪ ಯಾವಾಗಲೂ ತಪ್ಪಿಸ್ಕೊಂಡೆ ಓಡಾಡ್ತಾನೆ ಸರ್. ಇದು ಸಾಹೇಬ್ರು ಬಂದ್ಮೇಲೆ ಮಾತಾಡ್ತೀವಿ. ಈಗ ಬೇಜಾರಾಗ್ತದ್ರಿ. ನೀವ್ ಯಾವ ಸಾಹೇಬ್ರು ಅಂತ ಹೇಳ್ತೀರ? ಅವ್ರ ಹೆಸರೇನು? ವಂಶೋದಯ ಆಸ್ಪತ್ರೆಯಲ್ಲಿ ಎನ್ಐಸಿಯು ವಿಭಾಗದಲ್ಲಿ ತಜ್ಞ ನಿಯೋನಾಟಾಲಜಿಸ್ಟ್ಗಳು ನೋಡಿಕೊಳ್ಳುತ್ತಾರೆ. ವೆಂಟಿಲೇಟರ್, HFNC, ಕ್ರಿಟಿಕಲ್ ಫೋಟೋಥೆರಪಿಯಂತಹ ಉನ್ನತ ಮಟ್ಟದ ಯಂತ್ರೋಪಕರಣಗಳನ್ನು ಒಳಗೊಂಡಿದ್ದು ಯಾವುದೇ ರೀತಿಯ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಕ್ರಿಟಿಕಲ್ ಲೆವೆಲ್ ಕೇರ್ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 7270 ಅಥವಾ 91410665. ಹೇಳ್ರಿ, ಈ ಗಲೀಜ್ ಕೆಲಸ ಮಾಡಿ ಅದು 200-300 ಕುಟುಂಬಗಳನ್ನ ನಾಶ ಮಾಡಕ್ ಕೊಟ್ಟಿದ್ದೀರಲ್ರಿ. ಇಲ್ಲ, ಸಾಹೇಬ್ರು ಬಂದ್ಮೇಲೆ ಮಾತಾಡಿ ಅದೇನಿದೆ. ಸಾಹೇಬ್ರು ನಿಮ್ಗೆ ಸಾಹೇಬ್ರು ಇರ್ಬೇಕು, ನಮಗೆ ಇವ್ರು ಯಾರೋ ಡೀಲರ್ ಅಂತ. ಆಯ್ತು, ನಮ್ DD ಅವ್ರು ಬಂದ್ಮೇಲೆ ಸರ್ ಅದು ನೀವು ಹೇಳಿದ್ಮೇಲೆ ಅದು ಪರಿಶೀಲನೆ 69 ಸರ್ವೆ ನಂಬರ್ ಹಳೆ ಸರ್ವೆ ನಂಬರ್ ಇರೋದು ಒಂದು 50 ಜನ ಕೆಲಸ ಮಾಡ್ತಿದ್ರು. 6 ಬ್ಲಾಕ್ ಮಾಡಿದ್ರು. ಅದ್ರಲ್ಲಿ ಎಷ್ಟು 50 ಜನ ಓಡಿಸ್ಬೇಕಂತಲ್ಲ. ಇಲ್ಲ ಆಯ್ತು, ಕ್ರಾಸ್ ಚೆಕ್ ಮಾಡ್ತೀವಿ ಸರ್. ಕ್ರಾಸ್ ಚೆಕ್ ಮಾಡ್ತೀವಿ. GS ಚಂದ್ರಶೇಖರ್ ಅಂತ ಬರ್ತಾರೆ, ಅವರು ಹೊಸಬ್ರು ಈಗ ಬಂದಿದ್ದಾರೆ ಸರ್. 1 ವೀಕ್ ಆಗಿದೆ. ನಿಮ್ಮ ಮೇಲೆ ನಾನು ಚೇರ್ ಮಾತಾಡ್ತಾ ಇದ್ದೀನಿ. ಅವರು ಇಲ್ಲ, ರಜಾ ಇದ್ದಾರೆ. ಇಲ್ಲ ಫೀಲ್ಡ್ಗೆ ಹೋಗಿದ್ದಾರೆ. ಫೋನ್ ತಗೊಳ್ಳಿ, ಫೋನ್ ಕೊಡಿ. ಲೆಟ್ ಇಟ್ ಬಿ ಆನ್ ರೆಕಾರ್ಡ್. ಇಷ್ಟು ಏನು ತಿಂದು ದಿನ ಆಂಧ್ರದವ್ರಿಗೆ ಮಾರಿ ಇಟ್ಬಿಟ್ರಿ. ನಮ್ದೆಲ್ಲ ಗಣಿ ಸಂಪತ್ತೆಲ್ಲ ಹಾಳು ಮಾಡಿ ಬಿಟ್ರಿ. ಆಂಧ್ರದವ್ರು, ಡೆಲ್ಲಿಯವರು ಯಾರು ಬಂದು ಕೊಟ್ರಿ ಇವ್ರಿಗೆಲ್ಲ? ಆಂಧ್ರ ಡೆಲ್ಲಿ ಅವರಿಗೆಲ್ಲ, ಕೇರಳದವ್ರಿಗೆ. ಮಾತಾಡ್ತಾರೆ ಸರ್. ನಮಸ್ತೆ. ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಏನ್ ಸರ್ ಹಳೆ ಪಾಳ್ಯ ಬ್ಲಾಕ್ಗಳು ಯಾರು ಮಾಡಕ್ಕೆ ನೀವು ಇಷ್ಟ ಬಂದಂಗ ಮಾಡೋದ ಸರ್? ಮೊದ್ಲೇ ಆಗಿದ್ದು ಯಾರಪ್ಪಂದಿದ್ದು? 200 ಜನ 200 ಫ್ಯಾಮಿಲಿಗಳು ನೋಡಿದ್ರೆ 6 ಫ್ಯಾಮಿಲಿ ಕೊಡಂತದ್ದು ಏನ್ ಸರ್? ನೀವೆಲ್ಲ ಮಾನವತೆ ಬೇಡವಾ? ಮನುಷ್ಯತ್ವ ಬೇಡವಾ? ದುಡ್ಡು ತಿನ್ನೋದಕ್ಕೂ ಒಂದು ಅಳತೆ ಪಳ್ತೆ ಇದೆ ಸರ್. 6 ಬ್ಲಾಕ್ 200 ಫ್ಯಾಮಿಲಿನ ಹಾಳು ಮಾಡಿ 6 ಜನಕ್ಕೆ ಮಾಡಿ ಅಂತ ಹೇಳಿದವನು ಯಾರು? ಅವ್ನ ಮನೆಗಳು ಉಳಿತಾವ ಹೇಳ್ದವನಿಗೆ? ಅವ್ರನ್ನೆಲ್ಲ ಒಲಿ ನೇಣ ಹಾಕ್ಸ್ಬಿಟ್ಟು ಎಲ್ಲ ಹೇಳ್ತೀನಿ. ಮೊದ್ಲು ಆಂಧ್ರದವ್ರಿಗೆ ಕೊಡ್ತೀರಿ, ಕೇರಳದವ್ರಿಗೆ ಕೊಡ್ತೀರಿ, ಡೆಲ್ಲಿಯವ್ರಿಗೆ ಕೊಡ್ತೀರಿ. ಅಲ್ಲೆಲ್ಲ 300 ವೇಸ್ಟ್ ಆಗಿರೋ ಕಲ್ಲು ನೋಡಿ ಹಾಕಿದ್ದು ಮುನ್ನಾರ ಮಾಡ್ಕೊಂಡು ನೀವು ತಪ್ಪು ಸರ್. ನೀವು ನಾನು ನಿಮ್ಮ ಆಫೀಸ್ ಬಿಟ್ಟು ಕಲ್ಲಲ್ಲ. ನಾಳೆ ನಿಮ್ಗೆ ನೋಡ್ತೀವಿ, ಇಲ್ಲೇ ಕೂತಿರ್ತೀನಿ. ನೀವು ಮಾಡೋ ತನಕ ಏನಂತ ತಿಳ್ಕೊಂಡಿದ್ದೀರಿ ನೀವು? ನಾವೇನು ನಿಮ್ಮ ಆಫೀಸಿಗೆ ಬಂದಿದ್ದೀವಾ? ನೀವು ಯಾರು ಅಂತ ಕೂಡ ಕೇಳಿಲ್ಲ. ಮೋಸ ಮಾಡೋದಕ್ಕೆ ಒಂದು ಮತಿ ಇಲ್ವಾ? ಸರಿ ತಪ್ಪಿಸ್ಕೇತವ ನಾ ಮಾಡ್ಕೊಡ್ತೀನಿ ಅಂತ. ಏನಿದು? ಒಂದು 200 ಜನ ಮೊದ್ಲಿಂದ ಸೈಜ್ ಕಲ್ಲು, ಪೂಚ, ಚಪ್ಪಡಿಗಳು ಹೊಡ್ಕೊಂಡು 100 ವರ್ಷದಿಂದ ಮಾಡಿ ಇರೋರ ಬರೀ 6 ಜನಕ್ಕೆ ಬ್ಲಾಕ್ ಮಾಡಿ ಕೊಟ್ಟೋಗಿದೆ. ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಏನಕ್ಕೆ 6 ಜನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ, ಈ 100 ವರ್ಷದಿಂದ ಹೊಡೆದಿರೋ ವೇಸ್ಟ್ ಕಲ್ಲಿದೆ, ಅದು ಹೆಚ್ಚು ಕಡಿಮೆ 200-300 ಕೋಟಿ ಬೆಲೆ ಬಾಳ್ತದೆ. ಈ 6 ಬ್ಲಾಕ್ಗಳಲ್ಲಿ ಕ್ರಷರ್ಗಳು ಮಾಡಿ ಅದನ್ನ ಉಪಯೋಗಿಸ್ಕೊಂಡು ಲೂಟಿ ಮಾಡಕ್ಕೆ ಉನ್ನಾರ ಇದೆ. ಉಳ್ದವ್ರ ಮನೆನೆಲ್ಲ ಹಾಳು ಮಾಡಿ ಮನುಷ್ಯನ್ರಿ ಇವರೆಲ್ಲ. ಯಾರು DD ಅವ್ರ ಹೆಸರು? ಕೋದಂಡ ರಾಮಪ್ಪನಂತೆ. ಚೆಕ್ ಮಾಡ್ತೀವಿ ಸರ್ ನಾವು. ಅದು ಯಾರು ಮಾಡ್ತಾ ಇದಾರೆ? ಹಳಬ್ರಿಂದ ಹಳಬ್ರು ಯಾರ್ಯಾರು ಮಾಡ್ತಾ ಇದ್ರು ಅವ್ರಿಗೆಲ್ಲ ಕಂದಾಯ ಇಲಾಖೆಯಿಂದ ಜಂಟಿ ತಪಾಸಣೆ ಹೇಳ್ತೀನಿ. ಒಂದ್ ನಿಮಿಷ. ಅದು ಲೀಗಲ್ ಆಗಿ ಮಾಡ್ತಾ ಇರೋದಲ್ಲ, ತಿಳ್ಕೊಳ್ಳಿ. ಉಲುಪ್ ಕಸ್ಬು ಯಾರಿಗೂ ಒಂದು ಪೀಸ್ ಡಾಕ್ಯುಮೆಂಟ್ ಕೂಡ ಇಲ್ಲ.
ಅವ್ರು ಏನೋ 15 ದಿನಕ್ಕೋ ಒಂದು ತಿಂಗಳಿಗೂ ಒಂದೊಂದು ಲೋಡ್ ಹೊಡ್ಕೊಳ್ಳೋರು. ಇಲಿಗಲ್ ಮೈನ್ ಅಂದ್ರೆ ಬಂದು ಅವ್ರನ್ನ ಹಿಡಿದು ಸಾಯಿಸ್ತೀರಿ. ಒಂದು ಸೊಸೈಟಿ ಮಾಡ್ರಿ, ಕೋಆಪರೇಟಿವ್ ಸೊಸೈಟಿ ತರ ಮಾಡಿ, ಟನ್ಗಿಷ್ಟನೋ ಇಲ್ಲ ಲಾರಿಗಿಷ್ಟ ಫಿಕ್ಸ್ ಮಾಡ್ರಿ, ಮುಗ್ದೇ ಹೋಯ್ತು. ಒಬ್ಬನಿಗೆ ಮಾಡಿ ಕೊಟ್ಬಿಡೋದಂತೆ, ಉಳಿದವ್ರು ಸತ್ತೋಗದ? ನ್ಯಾಯನೇನ್ರಿ ಇದು? ಇಲ್ಲ ನೋಡ್ತೀವಿ ಬಿಡಿ ಸರ್. ಯಾರು ಮನುಷ್ಯ ಮಾಡಕ್ಕೆ ಅಲ್ಲ ಆತರ ಯಾರಿಗೂ ಅನ್ಯಾಯ ಮಾಡಲ್ಲ. ಯಾರು ಮಾಡ್ತಾರೆ? ಮಾಡಿರೋದು ಯಾವ್ದು? ಯಾರ್ಯಾರು ಹಳಬ್ರು ಮಾಡ್ತಿದಾರೋ ಪಾರಂಪರಿಕವಾಗಿ ಅವ್ರನ್ನ ಪರಿಶೀಲಿಸಿ ಕಂದಾಯ ಇಲಾಖೆ ಜೊತೆ ಜಂಟಿ ತಪಾಸಣೆ ಮಾಡಿ ಮತ್ತೊಮ್ಮೆ ಪರಿಶೀಲಿಸ್ಬಿಟ್ಟು ಕ್ರಮ ತಗೋತೀವಿ ಬಿಡಿ ಸರ್. ಮಾನದಂಡ ಸಾಹೇಬ್ರು ಹತ್ರ ಮಾತಾಡಿ. ಮಾನದಂಡ ರೂಲ್ಸ್ ಫ್ರೇಮ್ ಮಾಡ್ಬೇಕಲ್ವಾ? ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಅನ್ನೋದು ರೂಲ್ಸ್ ಫ್ರೇಮ್ ಮಾಡ್ಬೇಕಲ್ವಾ? ನೀವು ನಿಮ್ ಇಷ್ಟ ಬಂದಾಗ ಬಿಟ್ಕೊಳ್ಳೋದಾ? ಇಲ್ಲ ಇಲ್ಲ, ಇಷ್ಟ ಬಂದಾಗ ಮಾಡಕ್ಕಾಗಲ್ಲ ಸರ್. 3F ಅಡಿಯಲ್ಲಿ ನಮ್ಗೆ ಏನ್ ಕಾನೂನಲ್ಲಿ ಹೇಳಿದ್ದಾರೆ, ನಿಮ್ ಕಾನೂನಲ್ಲಿ ನಿಯಮಾನುಸಾರನೇ ಸಾಹೇಬ್ರು ಹತ್ರ ಮಾತಾಡಿ ಪರಿಶೀಲನೆ ಮಾಡಿ ಯಾರ್ಯಾರು ಮಾಡ್ತಿದ್ರು ಪತ್ತೆ ಹಚ್ಚಿ ಅಂತವ್ರಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಕಾನೂನಲ್ಲಿ ಆಂಧ್ರದವ್ರಿಗೆ ಮಾತಾಡ್ರಿ ಅಂತ ಇದ್ದ? ಇಲ್ಲ ಅದೇ ನೋಡ್ತೀವಿ ಸರ್. ಈಗ ನಾವು ಈಗ ಒಂದ್ ನಿಮಿಷ ಕೇಳ್ತಾರೆ, ಯಾರು ಮಾಡ್ತಾರೆ ಕಾನೂನಲ್ಲಿ ಡೆಲ್ಲಿ ಅವ್ರಿಗೆ ಮಾರ್ಕೊಳ್ರಿ ನಮ್ ಕಲ್ಲೆಲ್ಲ ಅಂತಿದ್ಯಾ? ಇಲ್ಲ ಸರ್, ನಾವು ನಿಯಮಾನುಸಾರನೇ ಕಾನೂನಲ್ಲಿ ಒಬ್ಬನಿಗೆ 100 ಎಕರೆ ಕೊಡ್ರಿ ಅಂತ ಇದ್ದ? ಯಾರಿದ್ರು ಅವ್ರಿಗೆ ಮಾಡ್ತೀವಿ ಸರ್. ಕಾನೂನಲ್ಲಿ ಒಬ್ಬರಿಗೆ 100 ಎಕರೆ ಕೊಡ್ರಿ ಅಂತ ಇಲ್ಲ ಇದ್ದಾರೆ. ಇಲ್ಲ, ಹಂಗೆಲ್ಲ ಮಾಡಲ್ಲ ಸರ್. ಬೆನಿಫಿಷಿಯರಿ ಯಾರಿದಾರೋ ಅವ್ರನ್ನೇ ನೋಡಿ ನಾವು ಮಾಡ್ತೀವಿ. ಬೆನಿಫಿಷಿಯರ್ ರೈತರೆಲ್ಲ ಮಶಾಡಿಗೆ ಹೋಗ್ಬೇಕಲ್ರಿ? ಇಲ್ಲ ಇಲ್ಲ, ಅವ್ರ ತೋಟಗಳು ಮಾಡಕ್ ಬಿಡಲ್ಲ ನೀವು. ಈಗ ಹೊಸದಾಗಿ ಬಂದಿದ್ದೀವಿ ಸರ್. ನಾನು ನಿಮ್ಗೆ ಹೇಳ್ತಾ ಇರೋದು, ಆಯ್ತಾಯ್ತು, ಚೇರ್ ಮಾತಾಡ್ತಾ ಇರೋದು, ನಿಮ್ ವ್ಯಕ್ತಿಗೆ ಮಾತಾಡ್ತಾ ಇಲ್ಲ ನಾನು. ಪರಿಶೀಲಿಸ್ತೀವಿ ಸರ್. ಅರ್ಥ ಆಯ್ತಲ್ಲ? ಅಯ್ಯಪ್ಪ ವೇಗಾಗಿ ಇಲ್ಲ, ತಪ್ಪಿಸ್ಕೊಂಡ್ ಓಡಾಡ್ತಾನೆ. ಆ ತರ ಎಲ್ಲ ಏನಿಲ್ಲ ಸರ್. ಯಾರು ಮಾಡ್ಬೇಕು ಅವ್ರಿಗೆ ಮಾಡ್ಕೊಡ್ತೀವಿ. ಬಿಡೋದೇ ಇಲ್ಲ. ಆಯ್ತು, ಮಾಡ್ತೀವಿ. ಅಲ್ಲಿ ಅವರೆಲ್ಲ ಕಲ್ಲುಗಳು ಎತ್ಕೊತಾರೆ ನಿಮ್ ಮನೆ. ಮಾಡ್ತೀವಿ ಸರ್, ಮಾಡ್ತೀವಿ. ನಿಮ್ಗೆ ಲೀಗಲ್ ಆಗಿ ಅದನ್ನ ಸ್ಯಾಂಕ್ಷನ್ ಮಾಡಕ್ ಯಾರು ಹೇಳಿದ್ದು? ಇಲ್ಲ ನೋಡ್ತೀವಿ ಸರ್. ಫೈಲ್ ಯಾರು ಹೇಳಿದ್ದು? ನೋಡ್ತೀವಿ ಯಾರು ಗಂಜೆ ಫೈಲ್ ನೋಡೋಣ. ಈಗ. ಆಯ್ತು. ಇಲ್ಲ ಈಗ ಸಾಹೇಬ್ರು ಬರ್ಲಿ. ಮತ್ತೆ ಸಾಹೇಬ್ರು ಸಸ್ಪೆಂಡ್ ಆಗಿ ಮಾಡ್ತೀವಿ ಸರ್. ಇವ್ರು ತಗೊಂಡ ಜೈಲ್ ಹೋಗಕ್ಕೆ ಬಿಡಲ್ಲ ಆಮೇಲೆ. ಯಾರು ಮಾಡಿದಿರ ಅನ್ನೋದು ಕೊಡ್ತಾ ಇಲ್ವಾ ಅಂತ ಲಿಸ್ಟ್ ನೀವು? ಕೊಡ್ತಾ ಇಲ್ಲ, ಲಿಸ್ಟ್ ಕೊಡ್ತಾ ಇಲ್ಲ. ಲಿಸ್ಟ್ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಸರ್? ಗೊತ್ತಾಗ್ತಾ ಇದೆ. ಲಿಸ್ಟ್ ಕೊಡಿ, ಲಿಸ್ಟ್ ಕೊಡಿ, ಯಾರು ನೋಡ್ ಮಾಡಿದ್ರು ಮಾಡ್ಬಿಡ್ತೀವಿ ನಾವು. ಲಿಸ್ಟ್ ಯಾರು ಕೊಡಿ. ಹೇಗಿದೆ ಅಂತ. ಆಯ್ತು ಆಯ್ತು. ಆ ತಾಲೂಕಲ್ಲಿ ಜಿಯಾಲಜಿಸ್ಟ್ ಇಲ್ಲ ಸರ್, ಸಾಹೇಬ್ರು ಇಲ್ಲ, ಜೈನು ಇಲ್ಲ. ಅವ್ರು ಬರ್ಲಿ, ಬಂದಾದ್ಮೇಲೆ ಅರ್ಜಿ ಕೊಡಿಲಿ. ಗಜೆ ಇದು ಅವ್ರವ್ರ ಮೈಂಡ್ ಸೆಟ್ ಜಾಲಜಿ ಅವ್ರ ಬೇಡಪ್ಪ ಅವರ ಏನ್ ಹೇಳು ಹೋಗ್ಬರೋಣ ಮೈನ್ಸ್ಗೆ ಒಪ್ಪಿಗೆ ಕೊಟ್ರೆ ನೀವು ನಮ್ ಡಿ ಸಿ ಆಗಿದ್ದೀರಿ. ಈಗ ಹಿಂಗೆ ಹೋಗೋಣ.